ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ನಾವೆಲ್ಲರೂ ಅಂದ್ಕೊಂಡಾಗೆ ನಿನ್ನೆ GT ವಿನ್ ಆಗಿದೆ. ಹಾಗಾಗಿ ಚೆನ್ನೈ ಸೋತಿರೋದ್ರಿಂದ RCBಗೆ ಪ್ಲೇ ಆಫ್ಸ್ ಪ್ರೊಬಬಿಲಿಟಿ ಮತ್ತಷ್ಟು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಹೌದು, ಯಾಕಂದರೆ RCBಗೆ ಇನ್ನು ಚೆನ್ನೈ ವಿರುದ್ಧ ಮ್ಯಾಚ್ ಇದೆ. ಅದನ್ನೇನಾದರೂ ಗೆದ್ದಲ್ಲಿ ಒಳ್ಳೆ ರನ್ ರೇಟಿಂದ ಗೆದ್ದಲ್ಲಿ ಚಾನ್ಸ್ ಇರುತ್ತೆ. ಇನ್ನು ನಾವು ಲಕ್ನೋ ಸೂಪರ್ ಜಾಯಿಂಟ್ಸ್ ಒಂದು ಮ್ಯಾಚ್ ಸೋಲೋದನ್ನು ನಿರೀಕ್ಷಿಸಬೇಕಾಗುತ್ತೆ. ಲಕ್ನೋ ಸೂಪರ್ ಜಾಯಿಂಟ್ಸ್ ಏನಾದರೂ ಒಂದು ಮ್ಯಾಚ್ ಸೋತಲ್ಲಿ ನಮ್ಮ ಹಾದಿ ಸುಲಭವಾಗುತ್ತೆ, ನಾವು ಉಳಿದ 2 ಪಂದ್ಯ ಗೆದ್ದಲ್ಲಿ. ಹಾಗಾಗಿ ನಮ್ಮ ರನ್ ರೇಟ್ 0.2 ಇರೋದರಿಂದ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿನ್ನೆ ಮ್ಯಾಚ್ ಬಳಿಕ ಪ್ಲೇ ಆಫ್ ಪ್ರೊಬಬಿಲಿಟಿ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮ್ಯಾಚ್ ಇದೆ. ಆ ಮ್ಯಾಚ್ ಏನಾದರೂ ಲಕ್ನೋ ಸೋಲ್ಬೇಕಾಗುತ್ತೆ, ಅಥವಾ ಮುಂಬೈ ವಿರುದ್ಧ ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಮ್ಯಾಚ್ ಇದೆ. ಅದೆರಡರಲ್ಲಿ ಒಂದು ಮ್ಯಾಚ್ ಲಕ್ನೋ ಏನಾದರೂ ಸೋತಲ್ಲಿ ಹಾಗೆಯೇ RCB 2 ಪಂದ್ಯ ಗೆಲ್ಲಬೇಕಾಗುತ್ತೆ. ಡೆಲ್ಲಿ ವಿರುದ್ಧ ಒಂದಿದೆ, ಹಾಗೆಯೇ CSK ವಿರುದ್ಧ ಒಂದಿದೆ. ಈ 2 ಪಂದ್ಯಗಳಲ್ಲೂ ರನ್ ರೇಟನ್ನು ಸಖತ್ ಇಂಪ್ರೂವ್ ಮಾಡಿಕೊಂಡು ಗೆಲ್ಲಬೇಕು. ಹಾಗೆ ಮಾಡಿದ್ದಲ್ಲಿ ಪಕ್ಕಾ ಪ್ಲೇ ಆಫ್ಸ್ಗೆ ಹೋಗ್ತೀವಿ. ಮೊದಲಿಗಿಂತ ಇವಾಗ ಪ್ಲೇ ಆಫ್ಸ್ ಪ್ರೊಬಬಿಲಿಟಿ ತುಂಬಾ ಜಾಸ್ತಿ ಆಗಿದೆ. ಮೊದಲು ಸ್ವಲ್ಪ ಕಮ್ಮಿನೇ ಇತ್ತು. ನಿನ್ನೆ CSK ಸೋತ ಬಳಿಕ ಅಂತೂ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಲಕ್ನೋ ಏನಾದರೂ ಸೋತರೆ ನಮ್ಮದು 50% ಮೇಲೆ ಹೋಗುತ್ತೆ ಪ್ಲೇ ಆಫ್ ಪ್ರೊಬಬಿಲಿಟಿ. ನಾವಂತೂ ಸಖತ್ ಎಕ್ಸೈಟಿಂಗ್ ಆಗಿದ್ದೀವಿ ಮುಂದಿನ ಪಂದ್ಯಗಳು ಹೇಗಾಗುತ್ತೆ ಅಂತ ನೋಡೋದಕ್ಕೆ. ಇವಾಗ ಒಂದು ಸಣ್ಣ ನಂಬಿಕೆ ಬರ್ತಾಯಿದೆ, RCB ಏನಾದರೂ ಪ್ಲೇ ಆಫ್ಸ್ಗೆ ಹೋಗ್ಬೋದು ಅಂತ. ನಿಮಗೆ ಏನು ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಒಂದೆರಡು ಮಿರಾಕಲ್ ಆಗಿ RCB ಪ್ಲೇ ಆಫ್ಸ್ಗೆ ಹೋದರೆ ಸಾಕು, ನಮಗೂ ಅದೇ ಬೇಕಾಗಿರೋದು. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.